ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಡ್ರೆಸ್ ಕಲೆಕ್ಷನ್ಸ್ನ ಮಾಡ್ತಾ ಇದ್ದೀನಿ. ಪಾಪು ಡ್ರೆಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ವಾತಾವರಣ ಎಲ್ಲ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ನೋಡಿ ನನ್ನ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಹೊರಗಡೆ ಕರ್ಕೊಂಡು ಹೋಗಬೇಡಿ ಒಂದು ಸ್ವಲ್ಪ ದಿನ. ಎಲ್ಲ ಕಡೆ ಮಳೆ ಬರುವಂಥ ವಾತಾವರಣ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ಈ ಥರ ಕೋಲ್ಡು ಮತ್ತು ನೆಗಡಿ ಜ್ವರ ಬರ್ತಾ ಇದೆ. ಅದಕ್ಕೋಸ್ಕರ ಸುಮಾರು ದಿನದಿಂದ ಒಬ್ಬರು ಕಮೆಂಟ್ ಮಾಡ್ತಾ ಇದ್ರು, ಪಾಪು ಡ್ರೆಸ್ ತೋರಿಸಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಪಾಪು ಡ್ರೆಸ್ ಕಲೆಕ್ಷನ್ಸ್ನ ಒಂದು ಬ್ಲಾಗ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಡ್ರೆಸ್ಗಳೆಲ್ಲ ಇದ್ದಾವೆ, ಜಾಸ್ತಿನೇ ಇದ್ದಾವೆ. ಈ ಡ್ರೆಸ್ಗಳೆಲ್ಲ ನಾವು ತೊಗೊಂಬಂದಿರೋದಲ್ಲ, ಇದು ಒಂದು ನಾಮಕರಣಕ್ಕೆ ಬಟ್ಟೆಗಳು ಗಿಫ್ಟ್ ಆಗಿ ಬಂದಿರೋದು. ನಮ್ಮ ಕಡೆ ನಾಮಕರಣ ಮಾಡಿದರೆ ಬಟ್ಟೆಗಳನ್ನ ತೊಗೊಂಬರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬಟ್ಟೆ ತೊಗೊಂಬಂದಿದ್ರು. ಅದರಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾವು ತೊಗೊಂಬಂದಿರೋ ಡ್ರೆಸ್ಸಸ್ನು ಇದ್ದಾವೆ, ಅದನ್ನ ಬೇರೆ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕಂದರೆ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಷ್ಟೇ ಗಿಫ್ಟ್ ಬಂದಿರೋ ಅಷ್ಟೇ ಬಟ್ಟೆಗಳು ಅಷ್ಟನ್ನೇ ತೋರಿಸ್ತಾ ಇದ್ದೀನಿ. ಯಾವ ಬಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇವಾಗ ನೋಡೋಣ ಅಂತ ಬಟ್ಟೆಗಳನ್ನು. ನೋಡಿ, ಇಷ್ಟೊಂದು ಬಟ್ಟೆ ಕಲೆಕ್ಷನ್ಸ್ ಇದ್ದಾವೆ. ಇನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳ ಡ್ರೆಸ್ಸಸ್ ಅಂದರೆ. ಸೊ ನೋಡೋಣ ಬನ್ನಿ ಇವಾಗ ಡ್ರೆಸ್ ಕಲೆಕ್ಷನ್ಸ್ನ ಯಾವ ಥರ ಎಲ್ಲ ತೊಗೊಂಬಂದಿದ್ದಾರೆ. ಮತ್ತು ಮಕ್ಕಳ ಡ್ರೆಸ್ ಅಂದರೂ ತುಂಬಾ ಪ್ರಿಟಿಯಾಗಿ ಚೆನ್ನಾಗಿರುತ್ತೆ. ದೊಡ್ಡವ್ರ ಬಟ್ಟೆಗಿಂತ ಮಕ್ಕಳ ಡ್ರೆಸ್ಸೇ ತುಂಬ ಚೆನ್ನಾಗಿರ್ತವೆ. ಫಸ್ಟ್ ಒನ್ನು ನೋಡೋಣ ಬನ್ನಿ ಇವಾಗ. ಕವರಲ್ಲೇ ಇದ್ದಾವೆ, ಕವರಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಮತ್ತು ಎಲ್ಲ ಬೇರೆ ಬೇರೆ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಇಟ್ಬಿಟ್ಟಿದ್ದೀನಿ. ಫಸ್ಟ್ ಒನ್ನು ರೆಡ್ ಕಲರ್ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಇದೆ. ಇನ್ನು ನಾನು ಇದನ್ನು ಹಾಕೇ ಇಲ್ಲ ಅವನಿಗೆ. ಈ ಥರ ಟೀ ಶರ್ಟ್ ಬಂದಿದೆ, ಮತ್ತು ಈ ಥರ ಶಾರ್ಟ್ಸ್ ಬಂದಿದೆ ನೋಡ್ಬೋದು. ಇವೆರಡು ಇಷ್ಟ ಆಯಿತಾ? ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು, ಯಾವ ಕಲರ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಎರಡನೇ ಡ್ರೆಸ್ಸು ಬ್ಲಾಕ್ ಕಲರಲ್ಲಿ ಈ ಥರ ಕೋಟ್ ಬಂದಿದೆ. ಇದನ್ನು ಕೂಡ ಹಾಕಿಲ್ಲ ನಮ್ಮ ಪಾಪುಗೆ. ಈ ಥರ ಜೀನ್ಸ್ ಪ್ಯಾಂಟ್ ಕೊಟ್ಟಿದ್ದಾರೆ. ಈ ಥರ ಇದೆ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಥರ್ಡ್ ಒನ್ ಬಂದ್ಬಿಟ್ಟು ಬ್ಲೂ ಕಲರ್ ಇದೆ. ನೋಡಿ ಈ ಥರ ಇದೆ. ಫುಲ್ ದೊಡ್ಡದಾಗುತ್ತೆ ನನ್ನ ಪಾಪುಗೆ, ಮುಂದೆ ಹಾಕೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ತೊಗೊಂಬಂದಿದ್ದಾರೆ. ಈ ಥರ ಪ್ಯಾಂಟ್ ಬಂದಿದೆ ಒಂದು. ಇವೆರಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫೋರ್ತ್ ಒನ್ ಬಂದ್ಬಿಟ್ಟು ಈ ಕಲರಲ್ಲಿ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ಕಲರು. ಗ್ರೀನ್ ಕಲರಲ್ಲಿದೆ, ಒಂದು ಸ್ವಲ್ಪ ಗ್ರೀನ್ ಇದೆ, ಲೈಟ್ ಗ್ರೀನು. ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿದೆ ಬಟ್ಟೆ ಮಾತ್ರ. ಇದನ್ನು ಕೂಡ ಪಾಪುಗೆ ಇನ್ನೂ ವೇರ್ ಮಾಡಿಲ್ಲ ನಾನು. ತುಂಬ ಚೆನ್ನಾಗಿದೆ. ನಾವು ಯಾವುದು ತೊಗೊಂಡಿಲ್ಲ, ಎಲ್ಲದು ನಮಗೆ ಗಿಫ್ಟ್ ಆಗೇ ಬಂದಿರೋದು. ನಮ್ಮ ಕಡೆ ಎಲ್ಲ ಇದೇ ಥರನೇ ಪಾಪುಗೆ ಅಂತ ಹೇಳ್ಬಿಟ್ಟು ಬಟ್ಟೆನ ತೊಗೊಂಬಂದ್ಬಿಡ್ತಾರೆ. ಇದು ಒಂದು ತುಂಬ ಚೆನ್ನಾಗಿದೆ. ಇದು ಕೂಡ ಒಂದು ಸ್ವಲ್ಪ ರಫ್ ಆಗಿದೆ ಬಟ್ಟೆ, ಸೊ ಇದನ್ನು ಹಾಕಿಲ್ಲ ನಾನು ಪಾಪುಗೆ. ಇದಕ್ಕೆ ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಮಾತ್ರ. ಕಲರ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಬ್ಲೂ ಕಲರಲ್ಲಿ ಇದೆ, ಲೈಟ್ ಬ್ಲೂ ಕಲರ್. ಇದಕ್ಕೂ ಕೂಡ ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ. ಇನ್ನು ಇದನ್ನು ಕೂಡ ನಮ್ಮ ಪಾಪುಗೆ ಹಾಕಿಲ್ಲ ನಾನು. ನೆಕ್ಸ್ಟ್ ಕ್ಯಾಪ್ ಟಿ ಶರ್ಟ್ ಒಂದು ನೋಡಿ, ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಅವನಿಗೆ, ಮುಂದೆ ಹಾಕೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕೂಡ. ಇದು ಅವ್ರ ದೊಡ್ಡಮ್ಮ ತಗೊಂಬಂದಿದ್ದು. ಈ ಥರ ಜೀನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಯೆಲ್ಲೋ ಮತ್ತು ರೆಡ್ ಮಿಕ್ಸ್ ಇದೆ. ಇದನ್ನು ಒಂದ್ಸರಿ ನಾನು ವೇರ್ ಕೂಡ ಮಾಡಿದ್ದೀನಿ ನಮ್ಮ ಪಾಪುಗೆ. ತುಂಬ ಚೆನ್ನಾಗಿ ಆಗ್ತಿತ್ತು. ಈ ಡ್ರೆಸ್ಸು ನಾನು 4 ಮಂತು ಫೋಟೋ ಶೂಟ್ ಮಾಡಿದ್ನಲ್ಲ ಅವಾಗ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಫೋಟೋ ಬೇಕಿದ್ರೆ ಸೈಡ್ಗೆ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಜೀನ್ಸ್ ಬಂದಿದೆ. ಇದಂತೂ ನನ್ನ ಫೇವ್ರೇಟ್ ಡ್ರೆಸ್ ಇದು. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡ್ಬೋದು. ಟೀ ಶರ್ಟ್ಗಳನ್ನು ಸಾಫ್ಟ್ ಆಗಿದೆ ಒಳಗಡೆ. ಪಾಪುಗೆ ಹಾಕಿದರೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಇದು ಕೂಡ. ಅದಕ್ಕೋಸ್ಕರ ಇದು ತುಂಬಾ ಇಷ್ಟ ಆಗುತ್ತೆ ನನಗೆ ಡ್ರೆಸ್ಸು. ಇದು ಬಂದ್ಬಿಟ್ಟು ಪಿಂಕ್ ಅಂತಾರಲ್ಲ ಆ ಕಲರಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿದೆ. ಫ್ಯಾನ್ ಇಲ್ಲ, ಅದಕ್ಕೋಸ್ಕರ ಸ್ವೆಟ್ ಆಗ್ತಾ ಇದ್ದೀನಿ ನೋಡಿ. ಕರೆಂಟ್ ಹೋಗ್ತಿದೆ. ಇದು ಕೂಡ ನೋಡಿ ಈ ಥರ ಬಂದಿದೆ. ಆವಾಗಲೇ ಇದನ್ನು ಕೂಡ ವೇರ್ ಮಾಡಿದ್ದೀನಿ ನಾನು ಒಂದ್ಸಾರಿ ನಮ್ಮ ಪಾಪುಗೆ. ತುಂಬ ಚೆನ್ನಾಗಾಗುತ್ತೆ. ಚಿಕ್ಕ ಸೈಜ್ ಇರೋದು ಒಂದು 2-3 ವೇರ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಅವ್ರಿಗೆ. ಈ ಥರ ಪ್ಯಾಂಟ್ ಬಂದಿದೆ ಅದರಲ್ಲಿ. ನೆಕ್ಸ್ಟ್ ಒನ್ ಇದು ಕೂಡ ನೋಡಿ, ಇದೊಂದು ಡ್ರೆಸ್ಸು ಕಾಫಿ ಕಲರ್ ಇದೆ. ತುಂಬ ಇಷ್ಟ ಆಗುತ್ತೆ ಅವನಿಗೆ ಡ್ರೆಸ್. ಇದು ಹಾಕೋದಕ್ಕೆ ಚೆನ್ನಾಗಿ ಕಾಣಿಸ್ತಾನೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಈ ಡ್ರೆಸ್ಸು ಒಂದು 2 ಸಾರಿ ವೇರ್ ಮಾಡಿಸಿದ್ದೀನಿ ನಾನು ಅವಾಗಲೇ. ನಾನು ಮೊನ್ನೆ ತಾನೇ ಹಾಕಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅವಾಗ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಇದ್ರ ಫೋಟೋ ಬೇಕಿದೆ ಸೈಡ್ಗೆ ಹಾಕಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ. ಇದು ಲಾಸ್ಟ್ ಡ್ರೆಸ್ಸು ನೋಡಿ. ಈ ಥರ ಟೀ ಶರ್ಟ್ ಬಂದಿದೆ. ಇದಕ್ಕೆ ಈ ಥರ ಜೀನ್ಸ್ ಈ ಥರ ಕೊಟ್ಟಿದ್ದಾರೆ ನೋಡಿ. ನನ್ನ ಫೇವ್ರೇಟ್ ಇದು. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಇನ್ನು ಒಂದು ಸರಿನೂ ಹಾಕಿಲ್ಲ ಅವನಿಗೆ, ಹಾಕಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರು ತೊಗೊಂಬಂದಿದ್ದಾರೋ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿರೋ ಡ್ರೆಸ್ ಚಾಯ್ಸ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ನೋಡ್ಬೋದು, ಚಿಕ್ಕ ಮಕ್ಕಳ ಡ್ರೆಸ್ಸು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಥರ ಪ್ರಿಟಿಯಾಗಿದ್ರಂದ್ರೂ ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಕಿದರೆ. ಎಲ್ಲನೂ ಶಾಪಲ್ಲೇ ತೊಗೊಂಬಂದಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಡ್ರೆಸ್ಸಸ್ಸು. ಸಿಕ್ಕಾಪಟ್ಟೆ ಡ್ರೆಸ್ ಬಂದಿದೆ ಅವನಿಗೆ. ಒಂದು 200 ಪೀಸ್ ಡ್ರೆಸ್ಸಸ್ ಇದ್ದವು. ನಾನು ಅದರಲ್ಲಿ ಚೆನ್ನಾಗಿರೋ ಅಷ್ಟೇ ಎತ್ತಿಟ್ಕೊಂಡಿದ್ದೀನಿ. ಇನ್ನೂ ಮಿಕ್ಕಿದವು ಸೈಡ್ಗೆ ಇಟ್ಟಿದ್ದೀನಿ. ಚೆನ್ನಾಗಿರೋದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಡ್ರೆಸ್ ಇದ್ದಾವೆ. ನಾನು ಈ ಡ್ರೆಸ್ ಕಲೆಕ್ಷನ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನು ಟೀ ಶರ್ಟ್ ಥರದ್ವೂ ಇದ್ದಾವೆ ಮತ್ತು ಶರ್ಟ್ ಥರದ್ವೂ ಇದ್ದಾವೆ ಒಂದು ಡ್ರೆಸ್ಗಳು. ನಾನು ಇಷ್ಟೊಂದೇ ತೋರಿಸ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದೇ ಕಲೆಕ್ಷನ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ನಾಮಕರಣ ಮಾಡಿದರೆ ಡ್ರೆಸ್ಗಳನ್ನೇ ತೊಗೊಂಬರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಡ್ರೆಸ್ನೇ ತೊಗೊಂಬಂದಿದ್ರು. ಒಂದು 200 ಪೀಸು ಡ್ರೆಸ್ ಪೀಸ್ ಬಂದಿದ್ವು ಇವನಿಗೆ. ಡ್ರೆಸ್ ಕಲೆಕ್ಷನ್ಸು ಅಷ್ಟಿದ್ವು. ಸೊ ಅದರಲ್ಲಿ ಚೆನ್ನಾಗಿರೋದು ನಾನು ಇಷ್ಟೊಂದೇ ಎತ್ತಿಟ್ಕೊಂಡು ಡ್ರೆಸ್ ಕಲೆಕ್ಷನ್ಸ್ನ ಮಾಡ್ತಾಯಿದ್ದೀನಿ. ಡ್ರೆಸ್ ಎಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಒಬ್ಬರು
ಕಮೆಂಟ್ ಹಾಕಿದ್ರು, ನಿಮ್ಮ ಪಾಪು ಡ್ರೆಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಕೇಳ್ತಾಯಿದ್ರು, ನಿಮ್ಮ ಪಾಪು ಡ್ರೆಸ್ ಕಲೆಕ್ಷನ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು. ನಾವು ತೊಗೊಂಬಂದಿರೋ ಡ್ರೆಸ್ಸಸ್ ಕೂಡ ಇದ್ದಾವೆ, ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸರಿ ಯಾವಾಗಾದ್ರೂ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.